ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಸಂಜಯನು ಪಾಂಡವರ ಕಡೆಗೆ ಸೇರಿರುವ ಎಲ್ಲ ರಾಜರ ಹೆಸರನ್ನು, ಅವರವರು ಯಾರು ಯಾರನ್ನು ಕೊಲ್ಲುವುದಾಗಿ ನಿಶ್ಚಯಿಸಿಕೊಂಡಿರುವರು ಎಂಬುದನ್ನು ಧೃತರಾಷ್ಟ್ರನಿಗೆ ತಿಳಿಸಿದುದು. ಅದನ್ನು ಕೇಳಿ ರೋಧಿಸತೊಡಗಿದ ಧೃತರಾಷ್ಟ್ರನಿಗೆ ದುರ್ಯೋಧನನ ಸಮಾಧಾನೋಕ್ತಿಗಳು ಎಂಬ 57ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧೃತರಾಷ್ಟ್ರನು ಸಂಜಯನನ್ನು ಕುರಿತು, ಸಂಜಯ, ಪಾಂಡವರಲ್ಲಿ ಪ್ರೀತಿಯಿಂದ ಅವರ ಕಡೆಗೆ ಬಂದು ಸೇರಿ ನನ್ನ ಮಕ್ಕಳೊಡನೆ ಯುದ್ಧಕ್ಕೆ ಸಿದ್ಧರಾಗಿರುವ ರಾಜರಲ್ಲಿ ನೀನು ಯಾರು ಯಾರನ್ನು ಕಂಡು ಬಂದೆ ಎಂದನು. ಅದಕ್ಕೆ ಆ ಸಂಜಯನು, ಅಂಧಕರಿಗೂ ವೃಷ್ಣಿಗಳಿಗೂ ಪ್ರಧಾನನೆನಿಸಿದ ಶ್ರೀಕೃಷ್ಣನು ಅಲ್ಲಿರುವುದನ್ನು ನೋಡಿದನು. ಮಹಾರಥರೆಂದು ಲೋಕಪ್ರಖ್ಯಾತರಾದ ಚೇಕಿತಾನನು, ಸಾತ್ವಿಕೆಯು ಬೇರೆ ಬೇರೆ ಒಂದೊಂದು ಅಕ್ಷೌಹಿಣಿ ಸೈನ್ಯದೊಡನೆ ಅಲ್ಲಿಗೆ ಬಂದು ಸೇರಿರುವರು. ದೃಪದನು ಸತ್ಯಜಿತ್ತು ಮೊದಲಾದ ತನ್ನ 10 ಮಂದಿ ಪುತ್ರರೊಡನೆ ದೃಷ್ಟದ್ಯುಮ್ನನನ್ನು ಮುಂದಿಟ್ಟುಕೊಂಡು ಅಲ್ಲಿಗೆ ಬಂದಿರುವನು. ಶಿಖಂಡಿಯು ಅವರೆಲ್ಲರಿಗೂ ಅಂಗರಕ್ಷಕನಾಗಿರುವನು. ಅವನ ಸೈನ್ಯಗಳೆಲ್ಲವೂ ಸಮಸ್ತ ಸಾಧನ ಸಾಮಗ್ರಿಗಳಿಂದ ಕೂಡಿರುವವು. ವಿರಾಟನು ತನ್ನ ಮಕ್ಕಳಾದ ಶಂಖನೊಡನೆಯೂ ಉತ್ತರನೊಡನೆಯೂ ಕೂಡಿ ಮದಿರಾಕ್ಷ ಸೂರ್ಯದತ್ತಾದಿ ವೀರರಿಂದ ಪರಿವೃತನಾಗಿ ಒಂದು ಅಕ್ಷೌಹಿಣಿ ಸೈನ್ಯ ಸಮೇತನಾಗಿ ತನ್ನ ಎಲ್ಲ ಸಹೋದರರೊಡನೆಯೂ ಪುತ್ರರೊಡನೆಯೂ ಪಾಂಡವರ ಕಡೆಯಲ್ಲಿ ಯುದ್ಧಕ್ಕೆ ಸಿದ್ಧನಾಗಿರುವನು. ಮಗಧಾಧಿಪತಿಯಾದ ಜರಾಸಂದನ ಪುತ್ರನು ಚೇದಿರಾಜನಾದ ದೃಷ್ಟಕೇತುವು ಬೇರೆ ಬೇರೆ ಒಂದೊಂದು ಅಕ್ಷೌಹಿಣಿ ಸೈನ್ಯಗಳೊಡನೆ ಅಲ್ಲಿ ಸಿದ್ಧರಾಗಿರುವರು. ಲೋಹಿತ ವರ್ಣದ ಧ್ವಜವುಳ್ಳ ಕೇಕೆಯ ದೇಶದ 5 ಮಂದಿ ಸಹೋದರರು ಒಂದು ಅಕ್ಷೌಹಿಣಿ ಸೈನ್ಯದೊಡನೆ ಪಾಂಡವರ ಕಡೆಗೆ ಬಂದು ಸೇರಿರುವರು. ಮಹಾರಾಜ, ಯುದ್ಧಕ್ಕಾಗಿ ಪಾಂಡವರ ಕಡೆಯಲ್ಲಿ ಸಿದ್ಧರಾಗಿದ್ದ ಇಷ್ಟು ಮಂದಿಯನ್ನು ನಾನು ನೋಡಿ ಬಂದೆನು. ದೇವ ದಾನವ ಮನುಷ್ಯ ಗಂಧರ್ವರ ಬೇರೆ ಬೇರೆ ವ್ಯೂಹ ರಚನಾ ಕ್ರಮಗಳನ್ನೆಲ್ಲ ಬಲ್ಲ ಮಹಾರಥನಾದ ದೃಷ್ಟದ್ಯುಮ್ನನು ಆ ಪಾಂಡವರ ಕಡೆಯ ಸೈನ್ಯಗಳಿಗೆಲ್ಲ ಈಗ ನಿಯಾಮಕನಾಗಿ ಏರ್ಪಟ್ಟಿರುವನು. ಅವನೇ ಮೊಟ್ಟ ಮೊದಲು ಸೇನಾ ಮುಖದಲ್ಲಿ ನಿಲ್ಲತಕ್ಕವನು. ಭೀಷ್ಮನಿಗೆ ಎದುರಾಗಿ ಶಿಖಂಡಿಯನ್ನು ನಿಲ್ಲಿಸುವರು. ಅವನಿಗೆ ತನ್ನ ಸೈನಿಕರೊಡನೆ ವಿರಾಟನು ಬೆಂಬಲನಾಗುವನು. ಧರ್ಮರಾಜನು ಶಲ್ಯನಿಗೆ ಎದುರಾಗಿ ನಿಲ್ಲುವನು. ಆದರೆ ಇವರಿಬ್ಬರು ಯುದ್ಧಕ್ಕೆ ಸರಿಯಾದ ಜೋಡಿಯಲ್ಲವೆಂದು ಅಲ್ಲಿ ಕೆಲವರು ಹೇಳುತ್ತಿದ್ದರು. ನಿನ್ನ ಮಗನಾದ ದುರ್ಯೋಧನನು ತನ್ನ ಪುತ್ರರೊಡನೆಯೂ 100 ಮಂದಿ ಸಹೋದರರೊಡನೆಯೂ ಮತ್ತು ಪೂರ್ವ ದಕ್ಷಿಣ ದೇಶಗಳ ರಾಜರೊಡನೆಯೂ ಭೀಮಸೇನನ ಭಾಗಕ್ಕೆ ಬಿಡಲ್ಪಟ್ಟಿರುವರು. ಕರ್ಣನು, ಅಶ್ವತ್ಥಾಮನು, ವಿಕರ್ಣನು, ಸೈಂಧವನು ಇವರೆಲ್ಲರೂ ಅರ್ಜುನನ ಪಾಲಿಗೆ ಸೇರಿರುವರು. ಇದಲ್ಲದೆ ಇನ್ನು ಬೇರೆ ಯಾರು ಯಾರು ಯುದ್ಧದಲ್ಲಿ ಇತರರಿಗೆ ಜಯಿಸುವುದಕ್ಕೆ ಸಾಧ್ಯವಿಲ್ಲದಿರುವರೋ ಮತ್ತು ತಾವೇ ಶೂರರೆಂದು ಯಾರು ಯಾರು ಹೆಮ್ಮೆಗೊಂಡಿರುವರೋ ಅಂಥವರನ್ನೆಲ್ಲ ಅರ್ಜುನನು ತನ್ನ ಪಾಲಿಗೆ ಇಟ್ಟುಕೊಂಡಿರುವನು. ಕೇಕೆಯ ದೇಶದ 5 ಮಂದಿ ರಾಜಪುತ್ರರು ನಮ್ಮ ಕಡೆಯಲ್ಲಿರುವ ಕೇಕೆಯ ಸೈನ್ಯಗಳೊಡನೆಯೇ ಯುದ್ಧಕ್ಕೆ ನಿಲ್ಲುವುದಾಗಿರುವರು. ಮೂಲವರು, ಸಾಲ್ವಕರು ಮತ್ತು ಸಂಶಪ್ತಕರೆಂದು ಪ್ರಖ್ಯಾತರಾದ ತ್ರಿಗರ್ತ ರಾಜರಿಬ್ಬರು ಆ ಕೇಕೆಯ ರಾಜಪುತ್ರರ ಪಾಲಿಗೆ ಸೇರಿರುವರು. ದುರ್ಯೋಧನನ ಮತ್ತು ದುಶ್ಯಾಸನನ ಮಕ್ಕಳೆಲ್ಲರನ್ನು ಅಭಿಮನ್ಯುವು ತನ್ನ ಭಾಗಕ್ಕೆ ಇಟ್ಟುಕೊಂಡಿರುವನು. ಹಾಗೆಯೇ ಬೃಹದ್ಬಲ ರಾಜನು ಆ ಅಭಿಮನ್ಯುವಿನ ಪಾಲಿಗೆ ಸೇರಿದವನು. ಸುವರ್ಣಾಲಂಕೃತವಾದ 5 ಮಂದಿ ಉಪಪಾಂಡವರು ದೃಷ್ಟದ್ಯುಮ್ನನನ್ನು ಮುಂದಿಟ್ಟುಕೊಂಡು ದ್ರೋಣನನ್ನು ಎದುರಿಸಿ ನಿಲ್ಲುವುದಾಗಿರುವರು. ಚೇಕಿತಾನನು ಸೋಮದತ್ತನನ್ನು ರಥಯುದ್ಧದಲ್ಲಿ ಎದುರಿಸುವನು. ಸಾತ್ಯಕೆಯು ಭೋಜರಾಜನಾದ ಕೃತವರ್ಮನಿಗೆ ಎದುರಾಗುವನು. ಯುದ್ಧದಲ್ಲಿ ಇಂದ್ರ ಸಮಾನನೆನಿಸಿಕೊಂಡ ಶೂರನಾದ ಸಹದೇವನು ನಿನ್ನ ಮೈದುನನಾದ ಶಕುನಿಯನ್ನು ತನ್ನ ಭಾಗಕ್ಕೆ ಇಟ್ಟುಕೊಂಡಿರುವನು. ಕುಟಿಲ ಸ್ವಭಾವವುಳ್ಳ ಉಲೂಕನನ್ನು ಮತ್ತು ಸರಸ್ವತಿ ತೀರದಿಂದ ಬಂದಿರುವ ಸಾರಸ್ವತರೆಂಬ ಗಣಗಳನ್ನು ನಕುಲನು ತನ್ನ ಭಾಗಕ್ಕೆ ಇಟ್ಟುಕೊಂಡಿರುವನು. ಓ ಮಹಾರಾಜ, ಇವರು ಹೊರತು ಇನ್ನು ಬೇರೆ ಬೇರೆ ಯಾವ ಯಾವ ರಾಜರು ನಮ್ಮ ಕಡೆಯಿಂದ ಯುದ್ಧಕ್ಕಾಗಿ ಹೋಗಿ ನಿಲ್ಲುವರೋ ಅವರಲ್ಲಿ ಒಬ್ಬೊಬ್ಬರ ಹೆಸರನ್ನು ನಿರ್ದೇಶಿಸಿ ಆ ಪಾಂಡವರು ತಮ್ಮೊಳಗೆ ಹಂಚಿಟ್ಟುಕೊಂಡಿರುವರು. ಇದಕ್ಕಾಗಿ ನೀನು ಮುಂದೇನು ಮಾಡಬೇಕು ಅದನ್ನು ನಿನ್ನ ಮಕ್ಕಳೊಡನೆ ಆಲೋಚಿಸಿ ವಿಳಂಬವಿಲ್ಲದೆ ಮುಂದಿನ ಕಾರ್ಯವನ್ನು ನಡೆಸು ಎಂದನು. ಆಗ ಧೃತರಾಷ್ಟ್ರನು, ಸಂಜಯ, ನಾನೇನು ಮಾಡಲಿ?
ಮೂಢರಾದ ನನ್ನ ಮಕ್ಕಳು ಪಗಡೆಯಾಟದಲ್ಲಿ ಮೋಸವನ್ನು ಹಿಡಿದು ಪಾಂಡವರನ್ನು ವಂಚಿಸಿಬಿಟ್ಟರು. ಬಲಾಢ್ಯನಾದ ಆ ಭೀಮನೊಡನೆ ಮಹಾವೈರವು ಪ್ರಾಪ್ತವಾದ ಮೇಲೆ ನಮ್ಮವರೇನು ಉಳಿಯುವ ಹಾಗಿಲ್ಲ. ನಮ್ಮ ಕಡೆಗೆ ಬಂದು ಸೇರಿರುವ ರಾಜರೆಲ್ಲರೂ ನಮ್ಮ ದುರ್ದೈವದಿಂದ ಕಾಲವಶರಾಗಿ ಬೆಂಕಿಯಲ್ಲಿ ಬೀಳುವ ಪತಂಗಗಳಂತೆ ಅರ್ಜುನನ ಗಾಂಧೀವಾಜ್ಞೆಗೆ ತಾವಾಗಿ ಹೋಗಿ ಬೀಳುತ್ತಿರುವರು. ನಮ್ಮಿಂದ ಕಷ್ಟಕ್ಕೆ ಗುರಿಯಾದ ಆ ಪಾಂಡವರಿಗೆ ಹೆದರಿ ಈಗಾಗಲೇ ನಮ್ಮ ಸೈನ್ಯಗಳೆಲ್ಲ ಚದರಿ ಓಡುವಂತೆ ನನಗೆ ತೋರುತ್ತಿದೆ. ಯುದ್ಧದಲ್ಲಿ ಪಾಂಡವರಿಂದ ಚದರಿಸಲ್ಪಡುವ ನಮ್ಮ ಸೈನ್ಯವನ್ನು ಯಾವನು ತಾನೇ ತಿರುಗಿ ಒಟ್ಟುಗೂಡಿಸಬಲ್ಲನು? ಅವರೆಲ್ಲರೂ ಅತಿರಥರು, ಮಹಾಶೂರರು, ಪ್ರಸಿದ್ಧ ಕೀರ್ತಿಯುಳ್ಳವರು, ಮಹಾಪರಾಕ್ರಮಿಗಳು, ತೇಜಸ್ಸಿನಲ್ಲಿ ಸೂರ್ಯ ಅಗ್ನಿಗಳಿಗೆ ಸಮಾನರು. ಎಂತಹ ಯುದ್ಧದಲ್ಲಿಯೂ ಅವರು ಜಯಿಸದೆ ಹಿಂತಿರುಗುವವರಲ್ಲ. ಯಾವ ಸೈನ್ಯಕ್ಕೆ ಯುಧಿಷ್ಠಿರನೇ ನಿಯಾಮಕನಾಗಿ, ಶ್ರೀಕೃಷ್ಣನೇ ರಕ್ಷಕನಾಗಿ, ಮಹಾವೀರರೆನಿಸಿಕೊಂಡ ಸವ್ಯಸಾಚಿ ವೃಕೋದರರಿಬ್ಬರು ಅಂದರೆ ಅರ್ಜುನ ಭೀಮರಿಬ್ಬರು ಸ್ವತಃ ಯುದ್ಧ ಮಾಡತಕ್ಕವರಾಗಿರುವರು, ಅಂತಹ ಸೈನ್ಯವನ್ನು ಯಾವನು ತಾನೇ ಎದುರಿಸಬಲ್ಲನು? ಇದಲ್ಲದೆ ಅಲ್ಲಿ ನಕುಲನು, ಸಹದೇವನು, ಪೃಷ್ಠ ಪುತ್ರನಾದ ದೃಷ್ಟದ್ಯುಮ್ನನು, ಸಾತ್ಯಕಿ, ದ್ರುಪದನು, ಸಹೋದರನೊಡಗೂಡಿದ ದೃಷ್ಟಕೇತು, ಉತ್ತಮೌಜಸ್ಸು, ಪಾಂಚಾಲ ದೇಶದ ಯುಧಾಮನ್ಯು, ಶಿಖಂಡಿ, ದೇವನು, ವಿರಾಟ ಪುತ್ರನಾದ ಉತ್ತರನು ಮತ್ತು ಕಾಶಯರು, ಕೇದಿಗಳು, ಮತ್ಸ್ಯರು, ಸೃಂಜಯರು ಮುಂತಾಗಿ ಇನ್ನೂ ಅನೇಕ ಕ್ಷತ್ರಿಯರು ಆ ಕಡೆಯಲ್ಲಿ ಇರುವರು. ಮತ್ತು ವಿರಾಟ ಪುತ್ರನಾದ ಬಭ್ರು, ಪಾಂಚಾಲರು, ಪ್ರಭದ್ರಕರು ಇಂತಹ ಮಹಾವೀರರು ಪಾಂಡವರಿಗೆ ಸಹಾಯಕರಾಗಿ ನಿಂತಿರುವರು. ಅಲ್ಲಿ ಎಲ್ಲರೂ ಮಹಾವೀರರು, ರಣಧೀರರು, ಪರ್ವತಗಳನ್ನಾದರೂ ಭೇದಿಸಬಲ್ಲವರು. ಹೀಗೆ ಸಹಾಯ ಸಂಪತ್ತುಳ್ಳ ಆ ನಮ್ಮ ವೈರಿಗಳು ತಾವಾಗಿ ಇಷ್ಟಪಡದಿದ್ದರೆ ದೇವೇಂದ್ರನಾದರೂ ಅವರಿಂದ ಭೂಮಿಯನ್ನು ಕಿತ್ತುಕೊಳ್ಳಲಾರನು. ಅಮಾನುಷ ಪರಾಕ್ರಮವುಳ್ಳವರು, ಸರ್ವಗುಣ ಸಂಪನ್ನರು ಆದ ಅಂತಹ ಪಾಂಡವರೊಡನೆ ನನ್ನ ದುಷ್ಪುತ್ರನು ಯುದ್ಧ ಮಾಡುವುದಕ್ಕಾಗಿ ಯತ್ನಿಸಿರುವನು. ನಾನು ಎಷ್ಟೆಷ್ಟು ಗೋಳಾಡಿ ಕೇಳಿಕೊಂಡರೂ ಅವನು ಕೇಳುವ ಹಾಗಿಲ್ಲವಲ್ಲ. ಅಯ್ಯೋ, ನಾನೇನು ಮಾಡಲಿ ಎಂದನು. ಆಗ ದುರ್ಯೋಧನನು ತಂದೆಯನ್ನು ನೋಡಿ, ಜನಕ, ಇದೇನು ಹೀಗೆ ನಿಷ್ಕಾರಣವಾಗಿ ಗೋಳಾಡುತ್ತಿರುವೆ? ಪಾಂಡವರಲ್ಲಿ ವಿಶೇಷವೇನಿದೆ? ನಾವು ಅವರು ಇಬ್ಬರು ಒಂದೇ ಜಾತಿಯವರು, ಇಬ್ಬರು ಮನುಷ್ಯರಾಗಿ ಭೂಮಿಯಲ್ಲಿ ಹುಟ್ಟಿದವರೇ. ಹೀಗಿರುವಾಗ ಆ ಪಾಂಡವರಿಗೆ ಮಾತ್ರ ಜಯವೆಂದು ನೀನು ತಿಳಿಯುವುದೇಕೆ? ನಮ್ಮ ಕಡೆಯಲ್ಲಿರುವ ವೀರರೇನು ಸಾಮಾನ್ಯರೇ? ನಮ್ಮ ಪಿತಾಮಹನಾದ ಈ ಭೀಷ್ಮನು, ಈ ದ್ರೋಣನು, ಈ ಕೃಪನು, ಎಂಥವರಿಗೂ ದುರ್ಜಯನಾದ ಈ ಕರ್ಣನು, ಜಯದ್ರಥನು, ಸೋಮದತ್ತನು, ಅಶ್ವತ್ಥಾಮನು ಇವರೆಲ್ಲರೂ ಮಹಾ ತೇಜಸ್ವಿಗಳು, ಮಹಾ ಧನುರ್ಧಾರಿಗಳು. ಸಮಸ್ತ ದೇವಗಣಗಳೊಡನೆ ದೇವೇಂದ್ರನೇ ಬಂದರೂ ಇವರನ್ನು ಜಯಿಸಲಾರನು. ಇನ್ನು ಆ ಪಾಂಡವರು ಎಷ್ಟು ಮಾತ್ರದವರು? ಅನೇಕ ರಾಜರು ಈಗ ನನಗಾಗಿ ಆ ಪಾಂಡವರನ್ನು ಎದುರಿಸುವುದಕ್ಕೆ ಸಿದ್ಧರಾಗಿರುವರು. ಇವರಲ್ಲಿ ಒಬ್ಬೊಬ್ಬರು ಸುಶೀಲರು, ಶಸ್ತ್ರಧಾರಿಗಳು, ಶೂರರು, ಸಮರ್ಥರು. ಪಾಂಡವರನ್ನು ಕೊಲ್ಲುವುದಕ್ಕೆ ಒಬ್ಬೊಬ್ಬರೇ ಸಮರ್ಥರು. ಆ ಪಾಂಡವರು ನಮ್ಮವರನ್ನು ಯುದ್ಧದಲ್ಲಿ ಕಣ್ಣಿದಿರಾಗಿ ನೋಡುವುದಕ್ಕೂ ಸಮರ್ಥರಲ್ಲವೆಂದು ತಿಳಿ. ನಾನೊಬ್ಬನೇ ಆ ಪಾಂಡವರನ್ನು, ಅವರ ಮಕ್ಕಳನ್ನು ಯುದ್ಧದಲ್ಲಿ ಸಂಹರಿಸುವುದಕ್ಕೆ ಶಕ್ತನಾಗಿರುವೆನು. ಇದರ ಮೇಲೆ ಎಲ್ಲ ರಾಜರ ಸಹಾಯವು ನನಗೆ ಒದಗಿರುವುದು. ನನಗೆ ಪ್ರಿಯವನ್ನುಂಟು ಮಾಡಬೇಕೆಂದು ಬಂದಿರುವ ಈ ರಾಜರೆಲ್ಲರೂ ಬಲೆಯಿಂದ ಜಿಂಕೆಗಳನ್ನು ಬಂಧಿಸುವಂತೆ ಆ ಪಾಂಡವರನ್ನು ಸುತ್ತಿ ಮುತ್ತಿ ಸೆರೆ ಹಿಡಿದು ತರುವರೆಂದು ತಿಳಿ. ಹಾಗಿಲ್ಲದೆ ನಮ್ಮ ಕಡೆಯ ರಥ ಸಮೂಹಗಳಿಗೂ ಬಾಣ ಪರಂಪರೆಗಳಿಗೂ ತಡೆಯಲಾರದೆ ಪಾಂಡವರು ನಿಮಿಷ ಮಾತ್ರದಲ್ಲಿ ಪಲಾಯನ ಮಾಡುವರು ಎಂದನು. ಆಗ ಧೃತರಾಷ್ಟ್ರನು, ಸಂಜಯ, ನೋಡಿದೆಯ, ಮೂಢನಾದ ನನ್ನ ಮಗನು ಹುಚ್ಚನಂತೆ ಹರಟುತ್ತಿರುವನು. ಇವನೇನೋ ಆ ಯುಧಿಷ್ಠಿರನನ್ನು ಯುದ್ಧದಲ್ಲಿ ಜಯಿಸುವುದಕ್ಕೆ ಎಂದಿಗೂ ಶಕ್ತನಲ್ಲ. ಧರ್ಮಜ್ಞರು, ಮಹಾತ್ಮರು, ಯಶಸ್ವಿಗಳು ಆದ ಆ ಪಾಂಡವರ ಬಲವೆಷ್ಟೆಂಬುದನ್ನು ಭೀಷ್ಮನು ಚೆನ್ನಾಗಿ ತಿಳಿದಿರುವನು. ಅದರಿಂದಲೇ ಅವನು ಆ ಪಾಂಡವರೊಡನೆ ಯುದ್ಧಕ್ಕೆ ನಿಲ್ಲಬಾರದೆಂದು ಸಾರಿ ಸಾರಿ ಹೇಳುತ್ತಿರುವನು. ಅದು ಹೋಗಲಿ ಸಂಜಯ, ಆ ಪಾಂಡವರ ಪ್ರವರ್ತನೆ ಏನೆಂಬುದನ್ನು ಚೆನ್ನಾಗಿ ಇನ್ನೂ ನನಗೆ ತಿಳಿಸು. ಉರಿಯುತ್ತಿರುವ ಬೆಂಕಿಗೆ ತುಪ್ಪವನ್ನು ಸುರಿದಂತೆ ಮೊದಲೇ ನಮ್ಮಲ್ಲಿ ಕೋಪಗೊಂಡಿರುವ ಆ ಪಾಂಡವರನ್ನು ಮತ್ತಷ್ಟು ರೇಗಿಸಿ ಯುದ್ಧಕ್ಕಾಗಿ ಪ್ರೇರಿಸುವವನು ಅಲ್ಲಿ ಯಾವನಾದರೂ ಉಂಟೇನು ಎಂದನು. ಅದಕ್ಕೆ ಆ ಸಂಜಯನು, ಮಹಾರಾಜ, ಇಲ್ಲದೆ ಏನು?
ದೃಷ್ಟದ್ಯುಮ್ನನು ಅವರಿಗೆ ಯಾವಾಗಲೂ ಯುದ್ಧಕ್ಕಾಗಿ ಉದ್ಬೋಧಿಸುತ್ತಲೇ ಇರುವನು. ಅವನು ಪಾಂಡವರನ್ನು ಸಂಧಿಸಿದಾಗಲೆಲ್ಲ ಯುದ್ಧ ಮಾಡಿರಿ, ಹೆದರಬೇಡಿರಿ. ಆ ಧೃತರಾಷ್ಟ್ರ ಪುತ್ರನಿಗಾಗಿ ಎಷ್ಟೇ ವೀರ ಕ್ಷತ್ರಿಯರು ಯುದ್ಧಕ್ಕೆ ಬಂದರೂ ಬರಲಿ, ಸಮುದ್ರದಲ್ಲಿರುವ ತಿಮಿಯು ಸಣ್ಣ ಮೀನುಗಳನ್ನು ಹೇಗೋ ಹಾಗೆ ನಾನೊಬ್ಬನೇ ಅವರೆಲ್ಲರನ್ನೂ ಎದುರಿಸಿ ಅವರವರ ಸಮಸ್ತ ಸೈನ್ಯಗಳೊಡನೆ ಅವರನ್ನೆಲ್ಲ ತೀರಿಸಿ ಬಿಡುವೆನು. ಭೀಷ್ಮ, ದ್ರೋಣ, ಕೃಪ, ಕರ್ಣ, ಶಲ್ಯ, ಅಶ್ವತ್ಥಾಮರೆ ಮೊದಲಾಗಿ ಯಾರು ಬಂದರೂ ನಾನು ಅವರನ್ನೆಲ್ಲ ಯುದ್ಧದಲ್ಲಿ ನಿವಾರಿಸಬಲ್ಲೆನು. ಆ ದುರ್ಯೋಧನನನ್ನು ನನ್ನ ಪಾಲಿಗೆ ಬಿಟ್ಟು ಬಿಡಿರಿ. ಸಮುದ್ರ ಜಲವನ್ನು ಅದರ ವೇಲೆಯು ಅಂದರೆ ಅದರ ತೀರವು ಹೇಗೋ ಹಾಗೆ ಆ ದುರ್ಯೋಧನನ ಕಡೆಯ ಸೈನ್ಯವಾವುದು ಮುಂದೆ ಕಾಲಿಡದಂತೆ ನಾನು ತಡೆಯಬಲ್ಲೆನು ಎಂದು ದೃಷ್ಟದ್ಯುಮ್ನನು ಪಾಂಡವರನ್ನು ಹುರಿಗೊಳಿಸುತ್ತಿರುವನು. ಹೀಗೆ ಹೇಳುತ್ತಿರುವ ದೃಷ್ಟದ್ಯುಮ್ನನನ್ನು ನೋಡಿ ಧರ್ಮಾತ್ಮನಾದ ಯುಧಿಷ್ಠಿರನು, ಓ ಪಾಂಚಾಲ ಕುಮಾರ, ನಿನ್ನ ಧೈರ್ಯವನ್ನು ವೀರ್ಯವನ್ನು ನಂಬಿಯೇ ಪಾಂಡವರಾದ ನಾವು ಪಾಂಚಾಲರು ಈ ಯುದ್ಧಕ್ಕೆ ಸಿದ್ಧರಾಗಿರುವೆವು. ನಮ್ಮೆಲ್ಲರನ್ನು ಈ ಕಷ್ಟದಿಂದ ಉದ್ಧರಿಸಬೇಕಾದ ಭಾರವು ನಿನ್ನದೇ. ಓ ಮಹಾಬಾಹು, ನೀನು ಕ್ಷತ್ರ ಧರ್ಮದಲ್ಲಿ ನೆಲೆಗೊಂಡವನೆಂದು ಕೌರವರನ್ನು ನಿಗ್ರಹಿಸುವುದಕ್ಕೆ ನೀನೊಬ್ಬನೇ ನಮಗೆ ಸಾಕಾಗಿರುವೆ ಎಂದು ನಾನು ಬಲ್ಲೆನು. ಮುಂದೆ ಕೌರವರು ನಮಗೆದಿರಾಗಿ ಯುದ್ಧಕ್ಕೆ ಬಂದು ನಿಂತಾಗ ನೀನು ಮಾಡಬೇಕೆಂದಿರುವ ಕಾರ್ಯವೆಲ್ಲವೂ ನಮಗೆ ಶ್ರೇಯಸ್ಕರವೇ ಎಂಬುದರಲ್ಲಿ ಸಂದೇಹವಿಲ್ಲ. ಈ ಯುದ್ಧದಿಂದ ಹೆದರಿ ಹೋದವರು, ಅದರಲ್ಲಿ ನೊಂದವರು, ನಮಗೆ ರಕ್ಷಣೆಯನ್ನು ಕೋರತಕ್ಕವರು, ನಿನ್ನಂತೆ ಪೌರುಷವನ್ನು ತೋರಿಸತಕ್ಕ ಶೂರನನ್ನು ಸಹಸ್ರ ಧನಕ್ಕಾದರೂ ಕೊಂಡುಕೊಳ್ಳಬೇಕೆಂಬುದು ನೀತಿಜ್ಞರ ಮತವು. ಅಂತಹ ಗುಣಗಳೆಲ್ಲವೂ ನಿನ್ನಲ್ಲಿವೆ. ನೀನು ಶೂರನು, ವೀರನು, ಮಹಾಪರಾಕ್ರಮಿ, ಯುದ್ಧಕ್ಕಾಗಿ ಭಯಪೀಡಿತರಾದವರನ್ನು ಕಾಪಾಡಬಲ್ಲವನು ಎಂಬುದರಲ್ಲಿ ಸಂದೇಹವಿಲ್ಲ ಎಂದನು. ಧರ್ಮರಾಜನು ಹೇಳಿದ ಈ ಮಾತನ್ನು ಕೇಳಿದ ಮೇಲೆ ದೃಷ್ಟದ್ಯುಮ್ನನು ನಿರ್ಭಯವಾಗಿ ನನ್ನನ್ನು ಕುರಿತು, ಓ ಸಂಜಯ, ನೀನು ವಿಳಂಬ ಮಾಡದೆ ಈಗಲೇ ಹೊರಡು. ಆ ದುರ್ಯೋಧನನ ಸಭೆಗೆ ಹೋಗಿ ಅವನ ಸಹಾಯಕ್ಕಾಗಿ ಅಲ್ಲಿ ಬಂದು ನೆರೆದಿರುವ ಎಲ್ಲ ರಾಜರ ಮುಂದೆ ಈಗ ನಾನು ಹೇಳುವ ಮಾತನ್ನು ತಿಳಿಸು. ಕುರುಗಳು, ಬಾಕ್ಲೀಕರು, ಪ್ರತೀಪ ದೇಶದವರು, ಶರದೃತ ಪುತ್ರನಾದ ಕೃಪನು, ಕರ್ಣನು, ದ್ರೋಣ, ಅಶ್ವತ್ಥಾಮರು, ಜಯದ್ರಥನು, ದುಶ್ಯಾಸನನು, ದುರ್ಯೋಧನನು, ವಿಕರ್ಣನು, ಪಿತಾಮಹನಾದ ಭೀಷ್ಮನು ಇವರೆಲ್ಲರೂ ನೆರೆದಿರುವಾಗಲೇ ಈ ಮಾತನ್ನು ನೀನು ತಿಳಿಸಬೇಕು. ದೇವತೆಗಳಿಂದ ರಕ್ಷಿತನಾದ ಅರ್ಜುನನ ಕೈಯಲ್ಲಿ ಸಿಕ್ಕಿ ಸಾಯಬೇಡಿರಿ. ಅದಕ್ಕೆ ಮೊದಲೇ ಸಾಧುವಾದ ಮನುಷ್ಯನೊಬ್ಬನನ್ನು ಧರ್ಮರಾಜನ ಬಳಿಗೆ ಕಳುಹಿಸಿ ಅವನನ್ನು ಬೇಡಿಕೊಳ್ಳಿರಿ. ಅವನಿಗೆ ಸೇರಬೇಕಾದ ರಾಜ್ಯಗಳನ್ನು ಒಡನೆಯೇ ಕೊಟ್ಟು ಬಿಡಿರಿ. ಸವ್ಯಸಾಚಿಗೆ ಸಾಟಿಯಾದ ಯುದ್ಧವೀರನು ಈ ಭೂಮಿಯಲ್ಲಿ ಬೇರೊಬ್ಬನಿಲ್ಲ. ಗಾಂಧೀವ ಧನುರ್ಧಾರಿಯಾದ ಆ ಅರ್ಜುನನ ದಿವ್ಯ ರಥವು ದೇವತೆಗಳಿಂದ ರಕ್ಷಿತವಾದುದು. ಮನುಷ್ಯ ಮಾತ್ರನಿಂದ ಅವನನ್ನು ಜಯಿಸುವುದು ಸಾಧ್ಯವಲ್ಲ. ಅವನೊಡನೆ ಯುದ್ಧಕ್ಕಾಗಿ ಬಯಸಬೇಡಿರಿ ಎಂದು ಹೇಳು ಎಂದನು. ಇದು 57ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.